ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತನು ಫ್ಯಾಷನ್ ಚಾನೆಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ ಜೊತೆಗೆ ಶೋಲ್ಡರ್ ಡ್ರಾಪ್ ಆಗದೆ ಇರೋ ಹಾಗೆ, ರಿಂಕಲ್ಸ್ ಬೀಳದೆ ಇರೋ ಹಾಗೆ ಹೆಲ್ಪ್ಫುಲ್ ಆಗುವಂತ ಮೋಸ್ಟ್ ಯೂಸ್ಫುಲ್ ಟ್ರಿಕ್ಸ್ ಅನ್ನ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಕಟಿಂಗ್ ಅನ್ನ ಶುರು ಮಾಡೋಣ. 1 ಮೀಟರ್ ಫ್ಯಾಬ್ರಿಕ್ ಅನ್ನ ಎಕ್ಸಾಕ್ಟ್ ಹಾಫ್ ಫೋಲ್ಡ್ ಮಾಡಿ ಈ ತರ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ತರ ಫೋಲ್ಡಿಂಗ್ ಇರೋ ಸೈಡ್ನ ನಮ್ಮ ಕಡೆ ಇಟ್ಕೋಬೇಕು, ಓಪನ್ ಇರೋ ಸೈಡ್ನ ನಮ್ಮ ಅಪೋಸಿಟ್ ಕಡೆ ಇರೋ ಹಾಗೆ ಸೆಟ್ ಮಾಡ್ಕೋಬೇಕು. ಈಗ ಕಟ್ಟಿಂಗ್ಗೆ ಮಾರ್ಕಿಂಗ್ ಅನ್ನ ಶುರು ಮಾಡೋಣ. ನೋಡಿ, ಈ ತರ ಎಡ್ಜಲ್ಲಿ ನಾವು ಒಂದು ಮಾರ್ಜಿನ್ ಅನ್ನ ಹಾಕೋಬೇಕು. ಈ ಥರ ಮಾರ್ಜಿನ್ ಹಾಕ್ಕೊಂಡಾದ್ಮೇಲೆ ಬ್ಲೌಸ್ನ ರೆಡಿ ಲೆಂತ್ ಎಷ್ಟಿದೆ ನೋಡ್ಕೋಬೇಕು. ಈ ಬ್ಲೌಸ್ದು ರೆಡಿ ಲೆಂತ್ ಬಂದು 14 ಇಂಚ್ ಪ್ಲಸ್ ಅಪ್ ಆ್ಯಂಡ್ ಡೌನ್ ಸೈಡ್ ಸ್ಟಿಚ್ಚಿಂಗ್ಗೆ ಹಾಫ್ ಇಂಚ್ ಹೋಗುತ್ತೆ. ಸೊ 14 + 1 15 ಇಂಚ್ಗೆ ಒಂದು ಮಾರ್ಕ್ ಹಾಕೋಬೇಕು. ಈ ಥರ ಮಾರ್ಕ್ ಹಾಕೊಂಡು ಆದಮೇಲೆ ಇಲ್ಲಿವರೆಗೆ ಒಂದು ಸ್ಟ್ರೇಟ್ ಲೈನನ್ನು ಡ್ರಾ ಮಾಡ್ಕೋಬೇಕು. ಶೋಲ್ಡರ್ ಸೈಜ್ ಬೇಸ್ ಮೇಲೆ ನೆಕ್ ವಿಡ್ತ್ನ ಹೇಗೆ ಕಂಡು ಹಿಡ್ಕೋಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಈಗ ಈ ಬ್ಲೌಸ್ನ ಶೋಲ್ಡರ್ ಸೈಜ್ ಬಂದು 14 ಇಂಚ್. ಸೊ 14 ಇಂಚ್ ಡಿವೈಡೆಡ್ ಬೈ 2 ಮಾಡಿದರೆ 7 ಆಗುತ್ತೆ. ಆ 7ರ 4ನೇ ಒಂದು ಭಾಗ ಅಂದರೆ 1.75 ಅನ್ನು ಮೈನಸ್ ಮಾಡಿದಾಗ 5.25 ಆಗುತ್ತೆ. ಈ 5.25 ಏನಿದೆ ಅಲ್ಲ, ಅದು ನಮ್ಮ ಶೋಲ್ಡರ್ ವಿಡ್ತ್. ಸೊ ನಾವೀಗ ಈ 5.25ಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇನ್ನು ಆರ್ಮ್ ಹೋಲ್ ಡೌನ್ ಬಂದು 5.5 ಇಂಚ್ ಇದೆ. ಈ ಥರ 5.5ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಕಡೆಯಿಂದ ನೆಕ್ ವಿಡ್ತ್ 5.25 ಇರೋದ್ರಿಂದ ಈ ಥರ 5.25 ಇಂಚನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು. ಅದಾದ ನಂತರ ಶೋಲ್ಡರಿಂದ ಡೌನಿಗೆ ಒಂದು ಸ್ಟ್ರೇಟ್ ಲೈನನ್ನು ಡ್ರಾ ಮಾಡ್ಕೋಬೇಕು. ಇನ್ನು ಚೆಸ್ಟ್ ಸೈಜ್ ಬಂದು 36 ಇರೋದ್ರಿಂದ 36 ಇಂಚಿನ 4ನೇ ಒಂದು ಭಾಗ ಅಂದರೆ 9 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 2 ಇಂಚ್ ಒಂದು ಮಾರ್ಜಿನ್ ಹಾಕ್ಕೊಂಡು ನಂತರ ಆರ್ಮ್ ಹೋಲ್ ಕರ್ವ್ನ ಡ್ರಾ ಮಾಡ್ಕೋಬೇಕು. ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು, ನೀವು ಬಿಗಿನರ್ಸ್ ಆಗಿದ್ದರೆ ಆರ್ಮ್ ಹೋಲ್ ಕರ್ವ್ ಸ್ಕೇಲ್ ಸಹಾಯದಿಂದ ಈ ಥರ ಆರ್ಮ್ ಹೋಲ್ ಕರ್ವ್ನ ಡ್ರಾ ಮಾಡ್ಕೋಬೇಕು. ಆರ್ಮ್ ಹೋಲ್ ಕರ್ವ್ ಡ್ರಾ ಮಾಡ್ಕೊಂಡ ನಂತರ ಆಲ್ರೆಡಿ ನಾವು ಚೆಸ್ಟ್ ಸೈಡ್ನ ಮೇಲೆ ಮಾರ್ಕ್ ಮಾಡ್ಕೊಂಡಿರೋ ಹಾಗೆ 9 ಇಂಚು ಅಗಲ 2 ಇಂಚು ಮಾರ್ಜಿನ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೇಟ್ ಲೈನನ್ನು ಹಾಕೋಬೇಕು. ಬ್ರೆಸ್ಟ್ ವಿಡ್ತ್ ಹಾಗೆ ಚೆಸ್ಟ್ ವಿಡ್ತ್ನ ಈ ಥರ ಸ್ಟ್ರೇಟ್ ಲೈನ್ ಹಾಕಿ ಸೇರಿಸ್ಕೊಂಡಾದ್ಮೇಲೆ ಬ್ಯಾಕ್ ಡಾಟಿಗೋಸ್ಕರ ಈ ರೀತಿ ಎಕ್ಸಾಕ್ಟ್ ಹಾಫ್ ಮಾಡಿ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಹಾಕೊಂಡಾದ್ಮೇಲೆ 3.5 ಅಂದರೆ 3.5 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. 3.5 ಇಂಚಿಗೆ ಮಾರ್ಕ್ ಹಾಕೊಂಡು ಸ್ಟ್ರೇಟ್ ಲೈನ್ ಡ್ರಾ ಮಾಡಬೇಕು. ಆಚೆ ಟ್ರಕ್ಸ್ ಹಾಕೋಕ್ಕೋಸ್ಕರ ಒಂದು ಅರ್ಧ ಇಂಚ್ ಎರಡೂ ಕಡೆಯಲ್ಲಿ ಅರ್ಧ ಇಂಚ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಡಾಟ್ ಇದನ್ನು ಸೇರಿಸ್ಕೊಳ್ಬೇಕು. ಇದಾದ ನಂತರ ಬ್ಯಾಕ್ ಟಕ್ಸ್ ಎಷ್ಟು ಇಂಪಾರ್ಟೆಂಟೋ ಹಾಗೆ ಎಡ್ಜಲ್ಲಿ ಒಂದು 1/2 ಇಂಚನ್ನು ಮಾರ್ಕ್ ಹಾಕ್ಕೊಂಡು ಟಕ್ಸ್ ಡಾಟಿಂದ ಅದನ್ನ ಈ ರೀತಿ ಕ್ರಾಸ್ ಆಗಿ ಲೈನ್ ಹಾಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಯಾರೆಲ್ಲ ಸ್ಟಿಚ್ ಮಾಡ್ತಾ ಇರುವಾಗ ಆರ್ಮ್ ಹೋಲ್ನಲ್ಲಿ ರಿಂಕಲ್ಸ್ ಬೀಳ್ತಾ ಇದೆಯೋ ಅವರು ಈ ಟ್ರಿಕ್ಸ್ ಬಳಸ್ಕೊಳ್ಳೋದ್ರಿಂದ ಈ ರೀತಿ 1/2 ಇಂಚ್ ಕ್ರಾಸ್ ಕಟ್ ಮಾಡ್ಕೊಳ್ಳೋದ್ರಿಂದ ಆರ್ಮ್ ಹೋಲ್ನಲ್ಲಿ ರಿಂಕಲ್ಸ್ ಬೀಳದೆ ಇರೋ ಹಾಗೆ ಪರ್ಫೆಕ್ಟ್ ಆಗಿ ಬ್ಲೌಸ್ ಸ್ಟಿಚ್ ಮಾಡ್ಕೋಬಹುದು. ಇನ್ನು ನೆಕ್ ವಿಡ್ತ್ ಡ್ರಾ ಮಾಡ್ಕೊಳ್ಳಿಕ್ಕೆ ಆಲ್ರೆಡಿ ನಾವಿಲ್ಲಿ ಶೋಲ್ಡರ್ ವಿಡ್ತ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈ ಬ್ಲೌಸ್ನ ಬ್ಯಾಕ್ ನೆಕ್ ಲೆಂತ್ ಬಂದು 9 ಇಂಚ್ ಇರೋದ್ರಿಂದ ನಾನಿಲ್ಲಿ 2 ಇಂಚು ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕಸ್ಟಮರ್ ತುಂಬ ಬ್ರಾಡ್ ನೆಕ್ ಇಷ್ಟಪಡೋರಾಗಿದ್ದರೆ ನೀವು 2.25ರಿಂದ 2.25 ಇಂಚ್ವರೆಗೂ ಮಾರ್ಕ್ ಮಾಡ್ಕೋಬಹುದು. ಇದಾದಮೇಲೆ ನನಗೆ ಇಲ್ಲಿ ರೆಡಿ 3.25 ಇಂಚ್ ಬೇಕು. ನಾನಿಲ್ಲಿ ಕೆಳಗಡೆ ಸ್ಟಿಚ್ಚಿಂಗ್ ಮಾರ್ಜಿನ್ಗೋಸ್ಕರ ಅರ್ಧ ಇಂಚ್ ಜೊತೆಗೆ ನೆಕ್ ಸ್ಟಿಚ್ಚಿಂಗ್ ಹತ್ರ 1/4 ಇಂಚ್ಗೋಸ್ಕರ ಟೋಟಲ್ 4.25 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಾದ ಮೇಲೆ ನೆಕ್ ವಿಡ್ತ್
ಈ ನೆಕ್ ಬಿಡ್ತನ ಮೇಲೆ ಮಾಡ್ಕೊಂಡಿರೋದಕ್ಕಿಂತ ಅರ್ಧ ಇಂಚ್ ಜಾಸ್ತಿ ಅಂದರೆ 2.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬ್ರಾಡ್ ಬೇಕು ಅಂದರೆ 3 ಇಂಚ್ವರೆಗೂ ಮಾರ್ಕ್ ಮಾಡ್ಕೋಬೋದು. ಇದಾದಮೇಲೆ ಈ ಬಾಕ್ಸ್ ಶೇಪ್ ಡ್ರಾ ಮಾಡ್ಕೋಬೇಕು. ಈ ಬಾಕ್ಸ್ ಶೇಪ್ ಡ್ರಾ ಮಾಡ್ಕೊಂಡಾದಮೇಲೆ ಈ ರೀತಿ ಕರ್ವ್ ಶೇಪು ಕೊಡಬೇಕು. ಈ ಥರ ಕರ್ವ್ ಶೇಪ್ ಕೊಡುವಾಗ ನೀವು ಒಳಗಡೆಯಿಂದ ಈ ಬಾಕ್ಸಿಂದ ಒಳಗಡೆಯಿಂದ ಕೂಡ ಕೊಡ್ಬೋದು, ಅಥವಾ ಬ್ರಾಡ್ ಬೇಕು ಅಂತ ಇದ್ದರೆ ಈ ಲೈನ್ನ ಹೊರಗಡೆಯಿಂದ ಸಹ ಕರ್ವ್ ಶೇಪ್ ಕೊಡ್ಬೋದು. ನಾನಿಲ್ಲಿ ತುಂಬ ಬ್ರಾಡ್ ಆಲ್ರೆಡಿ ನಾವು ನೆಕ್ ಲೆಂತ್ ಜಾಸ್ತಿ ಇರೋದ್ರಿಂದ ನಾನು ಒಳಗಡೆಯಿಂದನೇ ಡ್ರಾ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರದೇ ಇರೋ ಹಾಗೆ ನೆಕ್ ಕಡೆ 1/2 ಇಂಚ್ ಡೌನ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಶೋಲ್ಡ್ರಿಂದ ನೆಕ್ ಕಡೆ ಸ್ಲ್ಯಾಂಟಿಂಗ್ ಲೈನ ಡ್ರಾ ಮಾಡ್ಕೊಂಡಿದ್ದೀನಿ. ಈ ಥರ ಕ್ರಾಸ್ ಲೈನನ್ನು ಡ್ರಾ ಮಾಡಿ ಆದಮೇಲೆ 36 ಸೈಜ್ ಸಾದಾ 4 ಟಕ್ಸ್ ಬ್ಲೌಸ್ನ ಬ್ಯಾಕ್ ಕಟ್ಟಿಂಗ್ ಕಂಪ್ಲೀಟ್ ಆಗಿದೆ. ಈಗ ಈ ಫ್ಯಾಬ್ರಿಕ್ನ ಬಾರ್ಡರ್ ಮಾರ್ಕ್ ಮೇಲೆ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೆಕ್ ಹತ್ರ ಇರೋ ಕ್ರಾಸ್ ಲೈನ್ ಮತ್ತು ಟಕ್ಸ್ ಹತ್ರ ಇರೋ ಕ್ರಾಸ್ ಲೈನ್ ಎರಡನ್ನು ನಾವು ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡ್ಕೊಳ್ಳೋಣ. ಈಗ ಬಾರ್ಡರ್ ಲೈನ್ ಮಾತ್ರ ಕಟ್ಟಿಂಗ್ ಮಾಡಿಕೊಂಡು ಈ ಹತ್ರ ಇರೋ ಕ್ರಾಸ್ ಲೈನನ್ನು ಟಕ್ಸ್ ಸ್ಟಿಚ್ ಆದಮೇಲೆ ಹಾಗೆ ನೆಕ್ ಹತ್ರ ಇರೋ ಕ್ರಾಸ್ ಲೈನನ್ನು ನೆಕ್ ಸ್ಟಿಚ್ ಮಾಡುವಾಗ ಕಟ್ಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಇದಾದ ನಂತರ ನಾವು ಈ ಮಾರ್ಕ್ಗಳಲ್ಲಿ ನ್ಯಾಚ್ಗಳನ್ನು ಹಾಕೋಬೇಕು. ನ್ಯಾಚ್ ಹಾಕೊಂಡು ಆದಮೇಲೆ ಬ್ಯಾಕ್ ಬ್ಲೌಸ್ ಮಾರ್ಕಿಂಗ್ ಆ್ಯಂಡ್ ಕಟ್ಟಿಂಗ್ನೊಂದಿಗೆ ಬ್ಯಾಕ್ ಬ್ಲೌಸ್ ಕಟ್ಟಿಂಗ್ ಕಂಪ್ಲೀಟ್ ಮಾಡಿ ಈಗ ಫ್ರಂಟ್ ಬ್ಲೌಸ್ ಕಟ್ಟಿಂಗ್ನ ಶುರು ಮಾಡೋಣ. ಫ್ರಂಟ್ ಕಟ್ಟಿಂಗ್ ಮಾಡುವಾಗ ಈ ರೀತಿ ಓಪನ್ ಇರೋ ಕಡೆ ನಮ್ಮ ಸೈಡಿಗೆ ಇರಬೇಕು, ಕ್ಲೋಸ್ ಇರೋ ಕಡೆ ನಮ್ಮ ಅಪೋಸಿಟ್ ಸೈಡಿಗೆ ಇರೋ ಹಾಗೆ ಸೆಟ್ ಮಾಡ್ಕೋಬೇಕು. ಅದಾದ ನಂತರ ಬ್ಯಾಕ್ ಬ್ಲೌಸ್ ಕಟ್ಟಿಂಗ್ ಫ್ಯಾಬ್ರಿಕ್ನ ಬಾರ್ಡ್ರಿಂದ 1/4 ಇಂಚು ಆಚೆ ಇಟ್ಟು ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ಬ್ಯಾಕ್ ಬ್ಲೌಸ್ ಬಾರ್ಡ್ರ್ ಮೇಲೆ ಸೇಮ್ ಆ್ಯಸ್ ಮಾರ್ಕ್ ಹಾಕೋಬೇಕು. ಈ ರೀತಿ ಬ್ಲೌಸ್ ಕಟ್ಟಿಂಗ್ ಮೆಥಡ್ನ ಫಾಲೋ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ಲದೆ ಫ್ಯಾಬ್ರಿಕ್ ವೇಸ್ಟ್ ಆಗದೆ ಇರೋ ಹಾಗೆ ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನು ಮಾಡ್ಕೋಬಹುದು. ಬ್ಲೌಸ್ನ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟಲ್ಲಿ ಹೆವಿ ಟಕ್ಸ್ಗಳಿರೋದ್ರಿಂದ ಬ್ಯಾಕ್ ಬ್ಲೌಸ್ ಆ್ಯಂಡ್ ಫ್ರಂಟ್ ಬ್ಲೌಸ್ ವಿಡ್ತ್ನಲ್ಲಿ ವೇರಿಯೇಷನ್ ಬರುತ್ತೆ. ಹಾಗೆ ಈ ಥರ ಫ್ರಂಟ್ ಬ್ಲೌಸ್ ವಿಡ್ತ್ ಮತ್ತು ಬ್ಯಾಕ್ ಬ್ಲೌಸ್ ವಿಡ್ತಲ್ಲಿ ವೇರಿಯೇಷನ್ ಬರೋದ್ರಿಂದ ನಾವು ಫ್ರಂಟ್ ಬ್ಲೌಸ್ ವಿಡ್ತಲ್ಲಿ ಬ್ಯಾಕ್ ಬ್ಲೌಸ್ ವಿಡ್ತ್ಗಿಂತ 1/2 ಇಂಚನ್ನು ಎಕ್ಸ್ಟ್ರಾ ತಗೋಬೇಕು. ಈ ಥರ 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಳೋದ್ರಿಂದ ಈ ರೀತಿ ಟಕ್ಸ್ ಬಂದಾಗ ಯಾವುದೇ ರೀತಿ ವೇರಿಯೇಷನ್ ಬರೋದಿಲ್ಲ. ಇಲ್ಲಿ ಫ್ರಂಟ್ ಸೈಡಲ್ಲಿ ಟಕ್ಸ್ ಪಟ್ಟಿ ಬರೋದ್ರಿಂದ ಬ್ಯಾಕ್ ಲೆಂತ್ಗಿಂತ 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೇಟ್ ಲೈನನ್ನು ಹಾಕೋಬೇಕು. ಇವೆಲ್ಲವನ್ನು ಸರಿಯಾಗಿ ಗಮನದಲ್ಲಿಟ್ಟು ಬ್ಲೌಸ್ ಕಟ್ಟಿಂಗ್ ಮಾಡಿಕೊಂಡ್ರೆ ಮಾತ್ರ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ಪರ್ಫೆಕ್ಟ್ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಸ್ಲೀವ್ ಹತ್ರ ಬ್ಯಾಕ್ ಸೈಡಲ್ಲಿ ಮಾರ್ಕ್ ಮಾಡ್ಕೊಂಡಿರೋ ಹಾಗೆ ಎಲ್ ಶೇಪ್ ಬಾಕ್ಸ್ ಹಾಕ್ಕೊಂಡು 1/2 ಇಂಚ್ ಮಾರ್ಕ್ ಟಚ್ ಆಗೋ ಹಾಗೆ ಈ ಲೈನ್ ಹೊರಗಡೆಯಿಂದ ಫ್ರಂಟ್ ಆರ್ಮ್ ಹೋಲ್ ಕರ್ವ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೀವು ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ಕನ್ಫ್ಯೂಷನ್ ಆಗೋದ್ರಿಂದ ನೀವೇನು ಮಾಡಿ, ಇಲ್ಲಿಂದ ಮತ್ತೆ 1/2 ಇಂಚ್ ಒಳಗಡೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೇಟ್ ಲೈನನ್ನು ಹಾಕ್ಕೊಂಡು ಆರ್ಮ್ ಹೋಲ್ ಕರ್ವ್ನ ಮಾರ್ಕ್ ಮಾಡಿಕೊಂಡು ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಥರ ಮೇನ್ ಫ್ಯಾಬ್ರಿಕ್ಕಿಂದ ಫ್ರಂಟ್ ಪಾರ್ಟ್ನ ಸಪ್ರೇಟ್ ಮಾಡಿಕೊಂಡು ಟಕ್ಸ್ ಪಟ್ಟಿಗೋಸ್ಕರ ಇಲ್ಲಿ 3 ಇಂಚ್ ಎರಡೂ ಕಡೆ ಮಾರ್ಕ್ ಮಾಡಿಕೊಂಡು ಎರಡನ್ನು ಸೇರಿಸಿ ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು. ಇಲ್ಲಿ ಚೆಸ್ಟ್ ಆ್ಯಂಡ್ ಬ್ರೆಡ್ತ್ ವಿಡ್ತ್ ಹತ್ರ 2 ಇಂಚ್ ಮಾರ್ಜಿನ್ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳೋಣ.
ಇದಾದಮೇಲೆ ಟಕ್ಸ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿರೋ ಇಲ್ಲಿಂದ 1/2 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ರೀತಿ ನೀಟ್ ಆಗಿ ಶೇಪನ್ನು ಮಾರ್ಕ್ ಹಾಕೋಬೇಕು. ಇದನ್ನ ಕಟ್ ಮಾಡಿ ತೆಗಿಯೋಣ. ಇದರಲ್ಲಿ 2 ಟಕ್ಸ್ ಪಟ್ಟಿ ಇದೆ. ಇದೇ ರೀತಿ ಇನ್ನೆರಡು ಟಕ್ಸ್ ಪಟ್ಟಿ ಬೇಕಾಗತ್ತೆ. ಟೋಟಲಿ 4 ಟಕ್ಸ್ ಪಟ್ಟಿ ಯೂಸ್ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಟಕ್ಸ್ ಪಟ್ಟಿ ನೀಟಾಗಿ ಕೂರುತ್ತೆ. ಬ್ಲೌಸ್ ಕೂಡ ತುಂಬ ಸುಂದರವಾಗಿ ಕಾಣುತ್ತೆ. ಇನ್ನು ನೆಕ್ ವಿಡ್ತ್ ಬಂದು ಬ್ಯಾಕಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರೋ ಹಾಗೆ 2 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಲೆಂತ್ ಬಂದು ನಾನು 7 ಇಂಚ್ ತೊಗೊಂಡಿದ್ದೀನಿ. ನೀವು 6.5 ಕೂಡ ತಗೋಬೋದು. ಈ ಲೆಂತ್ ಹತ್ರ ವಿಡ್ತ್ ಬಂದು ನಾನು 2.5 ತೊಗೊಂಡಿದ್ದೀನಿ. ನಾನು ಆಗಲೇ ಹೇಳಿರೋ ಹಾಗೆ ಬ್ರಾಡ್ ನೆಕ್ ಬೇಕು ಅನ್ನೋರು 2.75 3ವರೆಗೂ ತಗೋಬೋದು. ಬಾಕ್ಸ್ ಶೇಪ್ನ ಹಾಕ್ಕೊಂಡು ನೆಕ್ ಕರ್ವ್ನ ಡ್ರಾ ಮಾಡ್ಕೋಬೇಕು. ನೆಕ್ ಕರ್ವ್ನ ಡ್ರಾ ಮಾಡ್ಕೊಳ್ಳುವಾಗ ತುಂಬ ನೀಟಾಗಿ ನೆಕ್ ಕರ್ವ್ನ ಡ್ರಾ ಮಾಡ್ಕೋಬೇಕು. ನೆಕ್ ಕರ್ವ್ ಡ್ರಾ ಮಾಡ್ಕೊಂಡಾದ್ಮೇಲೆ ಈ ರೀತಿ ನೆಕ್ ಕರ್ವನ್ನ ಡ್ರಾ ಮಾಡ್ಕೊಂಡಾದ್ಮೇಲೆ ಬಾರ್ಡ್ರಲ್ಲಿ ಎಕ್ಸ್ಟ್ರಾ ತೊಗೊಂಡಿರೋ 1/4 ಇಂಚನ್ನು ಬಿಟ್ಟು 3.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು 3 ಇಂಚ್ ಮೇಲಕ್ಕೆ ಇನ್ನೊಂದು ಮಾರ್ಕನ್ನು ಮಾಡಿಕೊಂಡು ಎರಡನ್ನ ಸೇರಿಸಿ ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು. ಅದಾದಮೇಲೆ ಅಲ್ಲಿಂದ 2 ಕಡೆಯಲ್ಲಿ 1 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಸ್ಟ್ರೇಟ್ ಲೈನ್ ಹಾಕೋಬೇಕು. ಆರ್ಮ್ ಹೋಲ್ನಲ್ಲಿ ರಿಂಕಲ್ಸ್ ಬೀಳದೇ ಇರಲಿಕ್ಕೆ ಮೇನ್ ಟ್ರಿಕ್ಸ್ ಆಗಿರೋ ಇಲ್ಲಿ 3/4 ಇಂಚು ಮಾರ್ಕ್ ಮಾಡಿಕೊಂಡು ಟಕ್ಸಿಂದ ಇಲ್ಲಿಗೆ ಕ್ರಾಸ್ ಲೈನನ್ನು ಡ್ರಾ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಹಾಗೆ ಇಲ್ಲಿಂದ ಇಲ್ಲಿಗೆ 2 ಇಂಚನ್ನು ಮಾರ್ಕ್ ಮಾಡಿಕೊಂಡು ಇವೆರಡನ್ನು ಸೇರಿಸಿ ಸ್ಲ್ಯಾಂಟಿಂಗ್ ಲೈನ ಹಾಕೋಬೇಕು. ಅದಾದ ನಂತರ 2 ಸೈಡ್ನಲ್ಲಿ 1/2 ಇಂಚನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಲೈನ್ ಹಾಕೋಬೇಕು. ಇದಾದ ನಂತರ ಆರ್ಮ್ ಹೋಲ್ ಟಕ್ಸ್, ಇದು ಕೂಡ ವೆರಿ ಇಂಪಾರ್ಟೆಂಟ್. ಆರ್ಮ್ ಹೋಲ್ ಸೆಂಟರಿಂದ 3.5 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಸ್ಟ್ರೇಟ್ ಲೈನ್ ಹಾಕೋಬೇಕು. ಆಲ್ಮೋಸ್ಟ್ ಎಲ್ಲ ಸೈಜ್ ಬ್ಲೌಸ್ಗಳಲ್ಲೂ ಕೂಡ ಇದು 3.5 ಸ್ಟ್ಯಾಂಡರ್ಡ್ ಮೆಸರ್ಮೆಂಟ್ ಆಗಿರುತ್ತೆ. ನಂತರ 2 ಕಡೆಗಳಲ್ಲಿ 1/2 ಇಂಚನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಲೈನನ್ನು ಹಾಕೋಬೇಕು. ಈ ಥರ ಆರ್ಮ್ ಹೋಲ್ ಟಕ್ಸನ್ನು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇನ್ನು ನಮ್ಮ ಕೊನೆಯ ಟಕ್ಸ್ ಬಂದು ಹುಕ್ಪಟ್ಟಿ ಕಾಜಾಪಟ್ಟಿ ಕಡೆ ಬರುತ್ತೆ. ಇದನ್ನ ಮಾರ್ಕ್ ಮಾಡಿಕೊಳ್ಳೋ ಮೊದಲು ಇಲ್ಲಿಂದ 3/4 ಇಂಚು ಮಾರ್ಕ್ ಮಾಡಿಕೊಂಡು ಟಕ್ಸ್ ಕಡೆಯಿಂದ ಈ ರೀತಿ ಶೇಪ್ ಕೊಟ್ಟು ಅದನ್ನ ಮತ್ತೆ ಕಟ್ ಮಾಡ್ಕೋಬೇಕು. ಈಗ ಇವೆರಡರ ಮಧ್ಯೆ ಇವೆರಡರ ಸೆಂಟರ್ನಲ್ಲಿ 2.5 ಇಂಚನ್ನು ಮಾರ್ಕ್ ಮಾಡಿಕೊಂಡು 2 ಕಡೆ 1/2 ಇಂಚನ್ನು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟ್ ಲೈನನ್ನು ಹಾಕೋಬೇಕು. ಇದಾದ ಮೇಲೆ ಭುಜ ಜಾರದೇ ಇರೋದಕ್ಕೆ ವೆರಿ ಇಂಪಾರ್ಟೆಂಟ್ ಟ್ರಿಕ್ ಬಂದು ಇಲ್ಲಿಂದ 1/4 ಇಂಚನ್ನ ಮಾರ್ಕ್ ಮಾಡಿಕೊಂಡು ಇದರ ಎಂಡ್ ಪಾಯಿಂಟಿಗೆ ಸೇರಿಸಿ ಕ್ರಾಸ್ ಲೈನನ್ನು ಡ್ರಾ ಮಾಡ್ಕೋಬೇಕು. ಇನ್ನು ಆಗಲೇ ಬ್ಯಾಕ್ ಕಟ್ಟಿಂಗಲ್ಲಿ ಹೇಳಿರೋ ಹಾಗೆ ಇಲ್ಲಿ ಕೂಡ 1/2 ಇಂಚ್ಗೆ ಮಾರ್ಕ್ ಮಾಡಿ ಈ ರೀತಿ ಕ್ರಾಸ್ ಲೈನನ್ನು ಡ್ರಾ ಮಾಡ್ಕೋಬೇಕು. ಬ್ಲೌಸ್ ಸ್ಟಿಚಿಂಗ್ ಕಂಪ್ಲೀಟ್ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿ ನೀವು ಸಹ ಪರ್ಫೆಕ್ಟ್ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನ ಮಾಡ್ಕೊಳ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದ.